ನಮಸ್ಕಾರ. ನಾನು ನಿಮ್ಮ ಬಸು ಪ್ರಭು. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ನಿಮ್ಮ ಜೊತೆ ಒಂದು ಹೊಸ ವಿಡಿಯೋನ ಶೇರ್ ಮಾಡ್ಕೊತಾ ಇದ್ದೀನಿ. ವಿಡಿಯೋ ಏನಪ್ಪ ಅಂದರೆ ಆಲ್ರೆಡಿ ನೀವು ತಮ್ನೇಲಲ್ಲಿ ನೋಡಿರ್ತೀರಾ. ಹೌದು, ನಾನಿವತ್ತು ನಿಮ್ಮ ಜೊತೆ ಒಂದು ಸೆಲ್ಫ್ ಕೇರ್ ಟಿಪ್ಸ್ ಅಂತಲೇ ಹೇಳ್ಬೋದು. ಸೆಲ್ಫ್ ಲವ್ಗೋಸ್ಕರ ಕಾನ್ಫಿಡೆನ್ಸ್ ಬಿಲ್ಡ್ ಆಗಲಿ ಅಂತಲೂ ಹೇಳ್ಬೋದು, ಅಥವಾ ನಮ್ಮ ಹೆಲ್ತ್ಗೆ ತುಂಬ ಒಳ್ಳೆಯದು ಅನ್ನೋ ಥರನೂ ಹೌದು. ಎಲ್ಲ ರೀತಿಲೂ ಕೂಡ ನಮಗೆ ಹೆಲ್ಪ್ ಆಗೋ ಅನ್ನೋವಂತಹ ಕಂಟೆಂಟ್ನ ಇಟ್ಕೊಂಡು ನಾನು ಇವತ್ತು ನಿಮ್ಮ ಜೊತೆ ಒಂದು ಹೊಸ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಅಂತ. ಪ್ಲೀಸ್ ಇಷ್ಟ ಆದರೆ ಒಂದು ಪುಟ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಡೈಲಿ ರಿಮೈಂಡರ್ ಅನ್ನೋದೊಂದು ಕಂಟೆಂಟ್ನ ಇಟ್ಕೊಂಡು ವಿಡಿಯೋನ ಮಾಡ್ತಾ ಇದ್ದೀನಿ. ಏನಪ್ಪ ಹಿಂಗಂತಂದ್ರೆ ಡೈಲಿ ನೆನಪಿಸ್ಕೋಬೇಕಾಗಿರುವಂತಹ ಅಂಶಗಳು ಅಂತ ಕೆಲವು ತುಂಬ ಇಂಪಾರ್ಟೆಂಟ್ ಥಿಂಗ್ಸ್ಗಳು ಇರುತ್ತೆ. ಯಾವ ಥರ ಅಂತಂದರೆ ನಾವು ಇವಾಗ ಮನೆ ಕೆಲಸ ಮಾಡಬೇಕು. ನಾಳೆ ಬೆಳಗ್ಗೆ ಎದ್ದು ನಾನು ಟಿಫನ್ ರೆಡಿ ಮಾಡಬೇಕು, ಮತ್ತು ಮಧ್ಯಾಹ್ನ ಲಂಚ್ ರೆಡಿ ಮಾಡಬೇಕು, ಮನೆ ಕೆಲಸ ಮಾಡಬೇಕು, ಮನೆ ಒರೆಸ್ಬೇಕು ಅನ್ನೋ ಥರ ಯಾವ ಥರ ನಮಗೆ ಕೆಲವೊಂದಿಷ್ಟು ಪಾಯಿಂಟ್ಗಳಿರುತ್ತೆ. ಹಂಗೇನೆ ನಮಗೋಸ್ಕರ ನಾವು ಟೈಮ್ ಕೊಟ್ಕೊಳ್ಳೋದು, ನಮಗೋಸ್ಕರ ನಾವು ಸೆಲ್ಫ್ ಕೇರ್ನ ಮಾಡ್ಕೊಳ್ಳೋದು ಕೂಡ ಕೆಲವೊಂದು ಟಿಪ್ಸ್ಗಳಿದೆ. ಟಿಪ್ಸ್ಗಳು ಅನ್ನೋದಕ್ಕಿಂತ ಜನರಲ್ ಆಗಿ ಇದನ್ನೆಲ್ಲ ನಾರ್ಮಲ್ ಆಗಿ ಎಲ್ಲರೂ ಮಾಡ್ತಾರೆ. ಖಂಡಿತವಾಗಿಯೂ ಬಟ್ ಟೈಮ್ ಕೊಟ್ಟು ನಾವು ಮಾಡಲೇಬೇಕು ಅನ್ನುವಂಥ ಕೆಲವೊಂದು ಪಾಯಿಂಟ್ಗಳು, ಕೇವಲ ಒಂದು 10 ಟಿಪ್ಸ್ಗಳು ಅಂತಲೇ ಹೇಳ್ಬಹುದು. ಪಾಯಿಂಟ್ ಅಂತಾನೆ ಅನ್ಕೊಳ್ಳಿ. ಟಿಪ್ಸ್ ಅನ್ನೋದು ಒಂಥರ ಬೇರೆ ಥರ ಅಂತ ಅನಿಸುತ್ತೆ. ಪಾಯಿಂಟ್ಗಳು. ಡೈಲಿ ನಾವು ಇದನ್ನ ಮಾಡೋದ್ರಿಂದ ಸೆಲ್ಫ್ ಕಾನ್ಫಿಡೆಂಟ್ ಬಿಲ್ಡ್ ಆಗುತ್ತೆ. ಹಾಗೇನೆ ನಾವು ಸ್ಟ್ರಾಂಗ್ ಆಗ್ತೀವಿ. ಹಾಗೇನೆ ನಮ್ಮ ಹೆಲ್ತ್ ಕೂಡ ತುಂಬ ಚೆನ್ನಾಗಿರುತ್ತೆ. ಫಸ್ಟ್ನೇ ಸ್ಟೆಪ್ ಏನಪ್ಪಾ ಅಂತಂದ್ರೆ, ಫಸ್ಟ್ನೇ ಪಾಯಿಂಟ್ ಅಂತಾನೆ ಅನ್ಕೊಳ್ಳಿ. 9ನೇ ಪಾಯಿಂಟು ಏನಪ್ಪಾ ಅಂದ್ರೆ 9,000 ಸ್ಟೆಪ್ಸ್ನ ನಾವು ಡೈಲಿ ನಡಿಬೇಕು ಅಂತ. ಅಂದ್ರೆ ನಾವು ವಾಕ್ ಮಾಡಬೇಕು, 9,000 ಹೆಜ್ಜೆಗಳನ್ನ ನಾವು ನಡಿಬೇಕು ಒಂದು ದಿನದಲ್ಲಿ ಅಂತ. ಅದು ನಮಗೆ ತುಂಬ ಒಳ್ಳೇದಲ್ವಾ, ಡೈಜೆಷನ್ ಪವರ್ಗಾಗಿರ್ಬೋದು, ಏನೈತಿ ತುಂಬ ಹೆಲ್ತ್ಗಂತೂ ತುಂಬ ಬೆನಿಫಿಟ್ ಇದೆ ಅಂತ ನಿಮಗೆ ಗೊತ್ತಿರುತ್ತೆ. ಹೌದು, ಹೌಸ್ ವೈಫ್ಗಳಿಗೆ 9,000 ಸ್ಟೆಪ್ಸ್ನ ನಡೆಯೋದಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ಅಟ್ಲೀಸ್ಟ್ ಕೆಲ್ಸಕ್ಕೆ ಹೋಗೋರಾಗಿರ್ಬೋದು, ಇಲ್ಲ ಇವಾಗ ಒಂದು ಸಿಟಿಲಿ ಇರೋರಾದ್ರೆ ವಾಕ್ ಹೋಗ್ತೀವಿ ನಾವು ಅಂತ ಅಂದ್ಬಿಟ್ಟು ಹೋಗ್ಬೋದು. ಬಟ್ ಕೆಲವೊಂದು ವಿಲೇಜ್ ಲೈಫ್ ಸ್ಟೈಲಲ್ಲಿ ನಾವು ವಾಕ್ ಮಾಡಕ್ ಹೋಗ್ಬೇಕು, ಆಚೆ ಹೋಗ್ಬೇಕು, ಅದೆಲ್ಲ ನಡೆಯೋದೇ ಇಲ್ಲ. ಕೆಲವೊಬ್ಬರಿಗೆ ಗೊತ್ತಿರುತ್ತೆ ಅಂತ ಅನ್ಕೋತೀನಿ. ಯಾಕೆ ಈ ತರ ಹೇಳ್ತಿದ್ದೀನಿ ಅಂತ ಅರ್ಥ ಆಗಿರುತ್ತೆ ಅಂತ. ಹಂಗೆಲ್ಲ ಈಚೆ ಕಡೆಗೆ ಹೋಗಿ ನಾವು ವಾಕ್ ಮಾಡ್ಬೇಕು ಹಂಗೆ ಹಿಂಗೆ ಅದೆಲ್ಲ ಆಗದೆ ಇರೋ ಕೆಲಸ ಅಲ್ವಾ. ಹಾಗಾಗಿ ಅಟ್ಲೀಸ್ಟ್ ಒಂದು 500 ಸ್ಟೆಪ್ಸ್ ಆದ್ರೂ ನಾವು ಮನೇಲೇನೆ ವಾಕ್ ಮಾಡ್ಬೋದು ಅಂತ ಅನ್ಕೊಂತೀನಿ. ಖಂಡಿತವಾಗಿಯೂ ಮಾಡ್ಬೋದು. ನಾವು ತುಂಬಾ 9,000 ಸ್ಟೆಪ್ಸೇ ನಡಿಬೇಕಲ್ಲ, ಅದಾಗಲ್ವಲ್ಲ ಅನ್ನೋದಕ್ಕಿಂತ ಅದರಲ್ಲಿ ಎಷ್ಟಾಗುತ್ತೆ ಅದನ್ನ ನಾವು ಪ್ರಯತ್ನ ಪಟ್ರೆ ನಮಗೂ ತುಂಬಾ ಒಳ್ಳೇದು, ಹಾಗೆ ನಮ್ಗೆ ಆರೋಗ್ಯ ಕೂಡ ತುಂಬಾ ಒಳ್ಳೇದಲ್ವಾ. ಹಾಗಾಗಿ ಅಟ್ಲೀಸ್ಟ್ ಒಂದು 500 ಸ್ಟೆಪ್ಸ್ ಆದ್ರೂ ನಡೆಯೋದಕ್ಕೆ ಟ್ರೈ ಮಾಡಿ. ಹಾಗೇನೆ ಆ ಟೈಮಲ್ಲಿ ನಿಮ್ಗೋಸ್ಕರ ನೀವು ಟೈಮ್ ಕೊಟ್ಕೊಂಡು ನಿಮ್ಮ ಆರೋಗ್ಯಕ್ಕೋಸ್ಕರ ಇದನ್ನೆಲ್ಲ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ಪಾಯಿಂಟ್ ಬಂದ್ಬಿಟ್ಟು 8ನೇ ಪಾಯಿಂಟ್. 8ನೇ ಪಾಯಿಂಟ್ ಏನಪ್ಪಾ ಅಂತಂದ್ರೆ 8 ಅವರ್ಸ್ ಸ್ಲೀಪ್ ಮಾಡಬೇಕು. ಖಂಡಿತವಾಗಿಯೂ ಇದು ತುಂಬಾ ಅಂದ್ರೆ ತುಂಬಾ ಒಳ್ಳೆಯದು ಹೆಲ್ತ್ಗಂತೂ. ಸಿಕ್ಕಾಬಟ್ಟೆ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ. ಒಂದು ದಿನ ನಿದ್ದೆಗೆಟ್ರೆ ಅಂತೂ ದಿನ ಪೂರ್ತಿ ಅನ್ನೋದಕ್ಕಿಂತ 1-2-3 ಡೇಸ್ ಅಂತೂ ಸಿಕ್ಕಾಬಟ್ಟೆ ತಲೆನೋವಾಗಿರ್ಬೋದು, ಅಯ್ಯೋ ನಿದ್ದೆನೇ ಇಲ್ವಲ್ಲ, ನಿದ್ದೆ ಮಾಡ್ಬೇಕಲ್ಲ ಅನ್ನೋ ತರ ಫೀಲ್ ಆಗ್ತಾ ಇರುತ್ತೆ ಅಲ್ವಾ ಖಂಡಿತವಾಗಿಯೂ. ಹಾಗಾಗಿ ಅಟ್ಲೀಸ್ಟ್ 8 ಅವರ್ಸ್ ಸ್ಲೀಪ್ನ ಮಾಡಿ. ಆದಷ್ಟು ಮೊಬೈಲ್ನ ಕಂಟ್ರೋಲ್ ಮಾಡಿ, ಬೇಗ ಮಲ್ಕೊಳ್ಳಿ, ಬೇಗ ಎದ್ದೇಳಿ, ತುಂಬಾ ಒಳ್ಳೇದಲ್ವಾ. ಹಾಗಾಗಿ ಈ ಅಭ್ಯಾಸನ ಕೂಡ ಮಾಡ್ಕೊಳ್ಳಿ. ಇದು ಕೂಡ ನಿಮ್ಮ ಹೆಲ್ತ್ಗೆ ತುಂಬಾ ಇಂಪಾರ್ಟೆಂಟ್. ನೆಕ್ಸ್ಟ್ ಸ್ಟೆಪ್ ಪಾಯಿಂಟ್ ಬಂದ್ಬಿಟ್ಟು 7 ಗ್ಲಾಸ್ ಆಫ್ ವಾಟರ್. ದಿನದಲ್ಲಿ ನಾವು ನಿಮ್ಗೆಲ್ಲರಿಗೂ ಗೊತ್ತಿರೋ ಹಂಗೇನೆ ನಮ್ಮ ದೇಹದಲ್ಲಿ ನೀರಿನಂಶ ಜಾಸ್ತಿ ಇರೋದ್ರಿಂದ ಆದಷ್ಟು ನೀರನ್ನ ನಾವು ಜಾಸ್ತಿ ಕುಡಿಬೇಕು. ಅಟ್ಲೀಸ್ಟ್ ಒಂದ್ ದಿನಕ್ಕೆ ಒಂದು ಫಿಕ್ಸ್ ಮಾಡ್ಕೊಳ್ಳಿ ಆಯ್ತಾ. ಡೈಲಿ ಒಂದು 7 ಗ್ಲಾಸ್ ಆಫ್ ವಾಟರ್ನ ಖಂಡಿತವಾಗಿ ಕುಡಿಬಹುದು. ಟ್ರೈ ಮಾಡಿದ್ರೆ ಏನು ಸಾಧ್ಯನೇ ಇಲ್ಲ ಅನ್ನೋ ತರ ಏನಿಲ್ಲ ಅಲ್ವಾ. ಅಸಾಧ್ಯ ಅನ್ನೋ ವರ್ಡಲ್ಲೂ ಕೂಡ ಸಾಧ್ಯ ಅನ್ನೋ ವರ್ಡ್ ಇದೆ. ಆ ತರ ಥಿಂಕ್ ಪಾಸಿಟಿವ್ ಅಷ್ಟೇನೆ. ಆದಷ್ಟು ಟ್ರೈ ಮಾಡಿ 7 ಗ್ಲಾಸ್ ಆಫ್ ವಾಟರ್ನ ನೀರು ಕುಡಿಯೋದಕ್ಕೆ. ಹಾಗೇನೆ ನೆಕ್ಸ್ಟ್ ಪಾಯಿಂಟ್ ಬಂದ್ಬಿಟ್ಟು 6ನೇ ಪಾಯಿಂಟ್. ತುಂಬಾ ಇದೇನಪ್ಪ ಅಂದ್ರೆ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ 6 ಮಿನಿಟ್ಸ್ ಆಫ್ ಮೆಡಿಟೇಷನ್ ಅಂತ ಇದೆ. 6 ನಿಮಿಷ ಕಾಲದಷ್ಟು ಮೆಡಿಟೇಷನ್ ನ ಮಾಡಿ ಅಂತ ಟ್ರೈ ಮಾಡಬಹುದು. ಖಂಡಿತವಾಗಿಯೂ ಮಾಡ್ಲೇಬಹುದು ಅಂತಾನೆ ಹೇಳ್ತೀನಿ. 6 ನಿಮಿಷ ಏನು ಹೆಚ್ಚಲ್ಲ ಅಲ್ವಾ. ಸುಮ್ನೆ ಒಂದ್ ಸ್ವಲ್ಪ ಹೊತ್ತು ಫೋನ್ ಇಟ್ಟು ಕೂತ್ಕೊಂಡ್ರೆ ಎಷ್ಟೆಲ್ಲ ಟೈಮ್ಸ್ ಆಗೋಗ್ಬಿಟ್ಟಿರುತ್ತೆ ಅಲ್ವಾ. ಫಾರ್ ಎಕ್ಸಾಂಪಲ್ ಹೇಳ್ಬೇಕು ಅಂತಂದ್ರೆ ಹಾಗಾಗಿ ಹೇಳ್ದೆ. ಹಾಗೆ ಆದಷ್ಟು ಮೆಡಿಟೇಷನ್ ಮಾಡೋದಕ್ಕೆ ಟ್ರೈ ಮಾಡಿ. ಓಕೆನಾ. ಫಸ್ಟೇನೆ 10 ನಿಮಿಷ ಮೆಡಿಟೇಷನ್ ಮಾಡ್ಬೇಕಲ್ಲಪ್ಪ ಅನ್ನೋದಕ್ಕಿಂತ 10 ನಿಮಿಷದಲ್ಲಿ 4 ನಿಮಿಷ ಲೆಸ್ ಮಾಡಿ. 6 ನಿಮಿಷದಷ್ಟಾದ್ರೂ ಟ್ರೈ ಮಾಡಿ. ಫಸ್ಟೇನೆ 6 ನಿಮಿಷ ನಿಮಗೆ ಕಷ್ಟ ಆಗತ್ತಾ, ಇಟ್ಸ್ ಓಕೆ, ಪರವಾಗಿಲ್ಲ. ಒಂದು 2 ಮಿನಿಟ್ ಆದ್ರೂ ಮಾಡಿ, 1 ಮಿನಿಟ್ ಮಾಡಿ. ಹಂಗೆ ಸ್ವಲ್ಪ ಸ್ವಲ್ಪದಲ್ಲಿ ಇನ್ಕ್ರೀಸ್ ಆಗ್ತಾ ಹೋಗಿ. ಅವಾಗ ಟೈಮ್ ಸರಿಯಾಗಿ ಮ್ಯಾನೇಜ್ ಮಾಡ್ಬೋದು ನೀವು. ಆ ತರ ಟೈಮ್ ಮ್ಯಾನೇಜ್ ಮಾಡ್ಕೊಂಡು ನಾವು ಎಷ್ಟು ನಿಮಿಷ ಮಾಡ್ಬೇಕು ಅನ್ನೋದನ್ನ ಫಸ್ಟ್ ಸ್ಟೆಪ್ ಇಂದಾನೆ ಒಂದೊಂದಾಗಿನೇ ಕಲ್ತ್ಕೊಳ್ತಾ ಹೋಗಿ. ಹಾಗೇನೆ ಒಂದೊಂದು ನಿಮಿಷನೇ ಆಡ್ ಮಾಡ್ಕೊತಾ ಮೆಡಿಟೇಷನ್ ಮಾಡಿ. ಮೆಡಿಟೇಷನ್ ಮಾಡೋದ್ರಿಂದ ಎಷ್ಟೆಲ್ಲ ಬೆನಿಫಿಟ್ಸ್ ಇದೆ ಅಂತ ನಿಮ್ಗೆ ಎಲ್ಲರಿಗೂ ಗೊತ್ತಿರುತ್ತೆ. ಗೊತ್ತಿಲ್ಲ ಅಂತಂದ್ರೆ ಆದಷ್ಟು ಅದ್ರ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಟ್ರೈ ಮಾಡಿ. ನೆಕ್ಸ್ಟ್ ಪಾಯಿಂಟ್ ಬಂದ್ಬಿಟ್ಟು 5ನೇ ಪಾಯಿಂಟ್ ಏನಪ್ಪಾ ಅಂದ್ರೆ 5 ಫ್ರೂಟ್ಸ್ ಅಥವಾ ವೆಜಿಟೇಬಲ್ಸ್ ನ ತಿನ್ಬೇಕು ಡೈಲಿ ಅಂತ.
ಸೊ ಇದನ್ನೆಲ್ಲ ನೆನಪಲ್ಲಿ ಇಟ್ಕೊಂಡು ನೀವು ಡೈಲಿ ಈ ತರ ಮಾಡೋದ್ರಿಂದ ತುಂಬಾ ಹೆಲ್ದಿಯಾಗಿ ಕೂಡ ಇರ್ಬೋದು, ಹೆಲ್ದಿ ಫಿಟ್ ಅಂಡ್ ಸೂಪರ್ ಸಖತ್ತಾಗಿ ಬ್ಯೂಟಿಫುಲ್ ಆಗಿ ಇರ್ಬೋದು ಅಂತಾನೆ ಹೇಳ್ತೀನಿ. ಸೊ ಅಟ್ಲೀಸ್ಟ್ ದಿನದಲ್ಲಿ ಒಂದ್ 5 ತರದ ತರಕಾರಿ ಅಥವಾ ಒಂದ್ 5 ತರದನ್ನು, ಸೊ ಇಲ್ಲ ಎರಡನ್ನೂ ಬ್ಯಾಲೆನ್ಸ್ ಮಾಡಿ, ಒಂದ್ 2 ತರದನ್ನು ಇಲ್ಲ 3 ತರದ್ದು. ಅಫ್ಕೋರ್ಸ್ ತಿಂಡಿ ಮಾಡ್ಬೇಕಾದ್ರೆ, ಅಡ್ಗೆ ಮಾಡ್ಬೇಕಾದ್ರೆ ನಾವು ವೆಜಿಟೇಬಲ್ಸ್ ನ ಬಳಸ್ತೀವಲ್ವ, ಸೊ ಆ ತರ ಬ್ಯಾಲೆನ್ಸ್ ಮಾಡ್ಕೊಂಡು ಕೂಡ ಹೆಲ್ದಿಯಾಗಿ ತಿನ್ನೋದನ್ನ ರೂಢಿ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ಪಾಯಿಂಟ್ ಬಂದ್ಬಿಟ್ಟು 4ನೇ ಪಾಯಿಂಟ್, 4 ರೆಸ್ಟ್ ಬ್ರೇಕ್ಸ್ ಅಂತ ಇದೆ. ಸೊ ಖಂಡಿತವಾಗಿ ಬೆಳಗ್ಗೆ ಸಂಜೆ ತನಕ ನಾವು ಕೆಲಸ ಮಾಡ್ಬೇಕು, ಅಯ್ಯೋ ರೆಸ್ಟೇ ಸಿಗ್ತಾ ಇಲ್ಲಪ್ಪ ಅನ್ನೋ ತರ ಬಿಟ್ಬಿಡಿ. ಆದಷ್ಟು ಸ್ವಲ್ಪ ಟೈಮ್ ಕೆಲಸ ಮಾಡಿ, ಒಂದ್ ಸ್ವಲ್ಪ ಟೈಮ್, ಒಂದ್ 10 ನಿಮಿಷ ಆದ್ರೂ ರೆಸ್ಟ್ ತಗೊಳ್ಳೋ ತರ ನೀವು ಸೆಟ್ ಮಾಡ್ಕೊಳ್ಳಿ ನಿಮ್ ಟೈಮ್ ನ. ಬೆಳಗ್ಗೆಯಿಂದ ಇಷ್ಟೊತ್ತಿಗೆ ಎದ್ರೆ ಇಷ್ಟು ಬೇಗ, ಇಷ್ಟೊತ್ತಲ್ಲಿ ನಾವು ಇಷ್ಟು ಕೆಲಸನ ಮುಗಿಸ್ಬಿಡೋಣ, ಇನ್ನೊಂದ್ 10 ನಿಮಿಷದಲ್ಲಿ ನಾವು ರೆಸ್ಟ್ ಮಾಡೋಣ, ಮತ್ತೆ ನೆಕ್ಸ್ಟ್ ಕೆಲಸ ಮಾಡೋಣ, ಇನ್ನೊಂದ್ ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ. ಸೊ ಈ ತರ ಸೆಟ್ ಮಾಡ್ಕೊಂಡು, ರೆಸ್ಟ್ ಕೂಡ ನಿಮ್ಗೆ ತುಂಬಾ ಇಂಪಾರ್ಟೆಂಟ್. ಸೊ ಹಾಗಾಗಿ ಈ ಪಾಯಿಂಟ್ ಕೂಡ ನೆನಪಲ್ಲಿ ಇಟ್ಕೊಳ್ಳಿ. ಸೊ ನೆಕ್ಸ್ಟ್ ಪಾಯಿಂಟ್ ಬಂದ್ಬಿಟ್ಟು 3ನೇ ಪಾಯಿಂಟ್ ಏನಪ್ಪಾ ಅಂತಂದ್ರೆ 3 ಮೀಲ್ಸ್ ಅಂಡ್ 3 ಸ್ನಾಕ್ಸ್ ಅಂತ ಇದೆ. ಸೊ ಹೌದು, ಬೆಳಗಿನ ಟೈಮಲ್ಲಿ ಟಿಫನ್, ಮಧ್ಯಾಹ್ನ ಲಂಚ್, ಹಾಗೆ ನೈಟ್ ಡಿನ್ನರ್, ಮತ್ತೆ ಒಂದು 11 ಗಂಟೆ ಆಗಿರ್ಬೋದು, 3 ಗಂಟೆ ಆಗಿರ್ಬೋದು, ಇಲ್ಲ ಒಂದು 5:30, 7 ಗಂಟೆ ಆಗಿರ್ಬೋದು, ಈ ಟೈಮಲ್ಲಿ ಸ್ನಾಕ್ಸ್, ಹೆಲ್ದಿ ಆಗಿರುವಂತಹ ಸ್ನಾಕ್ಸ್ ತಿನ್ನೋದು, ಹೆಲ್ದಿ ಆಗಿರುವಂತಹ ಫುಡ್ ನ ತಿನ್ನೋದು, ಈ ತರ ಟೈಮ್ ನ ಸೆಟ್ ಮಾಡ್ಕೊಳ್ಳಿ. ಈ ತರ ನಿಮ್ ಮೀಲ್ ನ ಮತ್ತೆ ಸ್ನಾಕ್ಸ್ ನ ಎಲ್ಲಾನು ಸೆಟ್ ಅಪ್ ಮಾಡ್ಕೊಂಡು ಈ ತರ ಹೆಲ್ದಿ ಆಗಿ ತಿನ್ನಿ ಅಂತ ಹೇಳ್ತೀನಿ. ಸೊ ನೆಕ್ಸ್ಟ್ ಪಾಯಿಂಟ್ ಬಂದ್ಬಿಟ್ಟು 2ನೇ ಪಾಯಿಂಟ್ ಏನಪ್ಪಾ ಅಂದ್ರೆ 2 hours ವಿತೌಟ್ ಎ ಫೋನ್ ಬಿಫೋರ್ ಸ್ಲೀಪ್ ಅಂತ ಇದೆ. ನಾವು ಮಲ್ಕೊಳ್ಳೋದಕ್ಕಿಂತ ಮುಂಚೆ, ಅಂದ್ರೆ ಅಟ್ಲೀಸ್ಟ್ 2 ಅವರ್ಸ್ ಆಗಲ್ಲ, ಖಂಡಿತವಾಗಿಯೂ ಆಗಲ್ಲ. ಈಗಿನ ಜನರೇಷನ್ ಅವ್ರಿಗಂತೂ 2 ಗಂಟೆ ಟೈಮ್ ಫೋನ್ ಬಿಟ್ಟು ಮಲ್ಕೊಳ್ಳೋದಪ್ಪ ಅನ್ನೋ ತರ ಫೀಲ್ ಇದ್ದೇ ಇರುತ್ತೆ. ಹೌದು, ಆಗಲ್ಲ ಅಂತಂದ್ರೆ ಏನ್ ಮಾಡಿ ಗೊತ್ತಾ, ಸಿಂಪಲ್ ಟ್ರಿಕ್ ಯೂಸ್ ಮಾಡಿ. 2 ಅವರ್ಸ್ ಆಗಲ್ವಾ, ಬೇಡ ಒಂದ್ 10 ನಿಮಿಷ ಮಲ್ಕೊಳ್ಳೋದಕ್ಕಿಂತ ಮುಂಚೆ 10 ನಿಮಿಷ ಫೋನ್ ಇಟ್ಬಿಟ್ಟು ಒಂದ್ ಸ್ವಲ್ಪ ಹೊತ್ತು ಮನೆಯವ್ರ ಜೊತೆ ಮಾತಾಡಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಮಲ್ಕೋಬೋದಲ್ವಾ. ಸೊ 10 ನಿಮಿಷದಿಂದ ಸ್ಟಾರ್ಟ್ ಮಾಡೋದು, 1 ಅವರ್ ವರ್ಗು ಹೋಗ್ಬೋದು, 2 ಅವರ್ ವರ್ಗು ಹೋಗ್ಬೋದು. ಸೊ ಖಂಡಿತವಾಗಿ ಈ ಟ್ರಿಕ್ಸ್ ನ ಯೂಸ್ ಮಾಡಿ ಟ್ರೈ ಮಾಡಿ ಹೋಗಿನ ಹೆಲ್ದಿ ಆಗಿರೋದು. ಸೊ ಲಾಸ್ಟ್ ಪಾಯಿಂಟ್ ಬಂದ್ಬಿಟ್ಟು ಫಸ್ಟ್ನೇ ಪಾಯಿಂಟ್. ಸೊ ಫಸ್ಟ್ ಒನ್ ಏನಪ್ಪಾ ಅಂತಂದ್ರೆ ಫಿಸಿಕಲಿ ಆಕ್ಟಿವ್ ಆಗಿರ್ಬೇಕು. ಫಿಸಿಕಲ್ ಆಕ್ಟಿವಿಟಿ ಏನಾಗಿರ್ಬೋದು, ಸೈಕಲಿಂಗ್ ಮಾಡೋದಾಗಿರ್ಬೋದು, ಇಲ್ವಾ ಬೇಡ ಬಿಟ್ಟಾಕಿ ಅದಾಗಲ್ಲ ಹೌಸ್ ವೈಫ್ ಗಳಿಗೆ, ಇಲ್ಲ ಅದೆಲ್ಲ ನಮ್ಗೆ ಕಂಫರ್ಟಬಲ್ ಆದ್ರೆ ಮನೇಲೆ ಏನಾದ್ರೂ ಒಂದು ಎಕ್ಸರ್ಸೈಸ್ ನ ಮಾಡೋದಾಗಿರ್ಬೋದು, ಹೆಲ್ದಿಯಾಗಿ ಎಕ್ಸರ್ಸೈಸ್ ಫಿಟ್ ಆಗಿರೋದಕ್ಕೆ, ಹೆಲ್ದಿ ಡಯಟ್ ನ ಫಾಲೋ ಮಾಡೋದಕ್ಕೆ, ನಮ್ ವೇಟ್ ನ ನಾರ್ಮಲ್ ಆಗಿ ಫಿಟ್ ಆಗಿ ಇಟ್ಕೊಳ್ಳೋದಕ್ಕೆ ಯಾವ್ದಾದ್ರು ಎಕ್ಸರ್ಸೈಸ್ ಗಳು ಖಂಡಿತವಾಗಿಯೂ ಇದ್ದೇ ಇರುತ್ತೆ. ಸೊ ಆ ತರ ಗಮನ ಕೊಡಿ. ಆ ತರದಲ್ಲಿ ಯಾವ್ದಾದ್ರು ಒಂದು ಫಿಸಿಕಲ್ ನೀವು ಟ್ರೈ ಮಾಡಿ. ಆಗಿರ್ಬೋದು, ಈ ತರ ಮಾಡೋ ತರ ಏನು ಇಲ್ಲ ಅಲ್ವಾ, ಬೇರೆ ಬೇರೆ ತರ ತುಂಬಾ ಹಲವಾರು ವಿಷಯಗಳಿದೆ, ಅದ್ರ ಬಗ್ಗೆ ರಿಸರ್ಚ್ ಮಾಡಿ ತಿಳ್ಕೊಳ್ಳಿ. ಸೊ ಆ ತರನು ಕೂಡ ಇರಬಹುದು ಅಂತ ಹೇಳ್ತೀನಿ. ಸೊ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತಂದ್ರೆ ಪ್ಲೀಸ್ ಲೈಕ್, ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಆಯ್ತಾ. ಇನ್ನು ಅತಿ ಹೆಚ್ಚು ಯೂಸ್ಫುಲ್ ಆಗುವಂತಹ ವಿಡಿಯೋಸ್ಗಳನ್ನ ನಾನು ನಿಮ್ ಜೊತೆ ಶೇರ್ ಮಾಡ್ಕೋತೀನಿ ಅಂತ ಹೇಳ್ತಾ, ಸೊ ಇಲ್ಲಿಗೆನೆ ಈ ವಿಡಿಯೋನ ಸ್ಟಾಪ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀನಿ. ಸೊ ಹಾಗೇನೆ ಇನ್ನೊಂದು ವಿಷಯ ಬಗ್ಗೆ ನಿಮ್ ಜೊತೆ ಮಾತಾಡ್ಬೇಕು ಅಂತಂದ್ರೆ, ಡೈಲಿ ಇಷ್ಟೇನ ನಮ್ ನೆನಪಿಸ್ಕೋಬೇಕಾಗಿರೋದು, ಇಷ್ಟೇ ಪಾಯಿಂಟ್ಸ್ ಇಷ್ಟೇ ನೆನಪಿಸ್ಕೊಬಿಟ್ರೆ ಹೆಲ್ದಿ ಆಗಿದ್ಬಿಡ್ತೀವಾ ಅನ್ನೋ ತರ ಯಾರಿಗಾದ್ರೂ ಒಬ್ರಿಗೆ ಅದು ತಲೆಯಲ್ಲಿ ಯೋಚನೆ ಬಂದ್ರೆ ಖಂಡಿತವಾಗಿಯೂ ಆ ತರ ಥಿಂಕ್ ಮಾಡೋದಕ್ಕೆ ಹೋಗ್ಬಿಡಿ. ಬಿ ಪಾಸಿಟಿವ್. ಸೊ ಪಾಸಿಟಿವ್ ಆಗಿ ಇದನ್ನ ಥಿಂಕ್ ಮಾಡಿ, ನಿಮ್ಗೆ ಯೂಸ್ ಆಗುದೇನೋ. ಅಟ್ಲೀಸ್ಟ್ ಇವಾಗ ಎಲ್ಲ ಈ ಹೇಳಿರೋ ಪಾಯಿಂಟ್ಸ್ ಗಳೆಲ್ಲ ನಿಮ್ಗೆ ಗೊತ್ತಿರುತ್ತೆ, ಅಂದ್ರೆ ವಿಡಿಯೋ ನೋಡೋರ್ಗೆ ಖಂಡಿತವಾಗಿ ಇಷ್ಟು ಪಾಯಿಂಟ್ಸ್, ಇದೆಲ್ಲ ನಾರ್ಮಲ್ ಪಾಯಿಂಟ್ಸ್ ಅಲ್ವಾ, ಇದೆಲ್ಲ ನಮಗ್ ಗೊತ್ತಿರುತ್ತೆ ಅನ್ನೋ ತರನು ಮೈಂಡ್ ಬಂದೇ ಬರುತ್ತೆ, ನನಗೆ ಗೊತ್ತು. ಸೊ ಏನಿಲ್ಲ, ಯಾರಾದ್ರೂ ಒಬ್ರು ನಮ್ಗೆ ಹೇಳ್ದಾಗ ಅದು ಬೇಗ ತಲೆಗೆ ಹೋಗುತ್ತಂತೆ, ಅದಂತೂ ನಿಜ. ಯಾಕಂದ್ರೆ ನಾನು ಆಲ್ಮೋಸ್ಟ್ ಅದಕ್ಕೆ ಆ ಕ್ಯಾಟಗರಿಗೆ ಸೇರಿದವಳೇನೆ. ಸೊ ಹಾಗಾಗಿ ಒಬ್ರು ಏನಾದ್ರೂ ಹೇಳ್ತಿದ್ದಾರೆ ಅಂದ್ರೆ ಹೌದಲ್ವಾ, ನಾವ್ ಈ ತರ ಮಾಡೋಣಲ್ವಾ ಅನ್ನೋ ತರ ಫೀಲ್ ಖಂಡಿತವಾಗಿ ಬರುತ್ತೆ. ಸೊ ಹಾಗಾಗಿ ನಾನು ಇದನ್ನ ಶೇರ್ ಮಾಡ್ಕೊಂಡೆ. ತುಂಬಾ ಯೂಸ್ಫುಲ್ ಆಗೋ ಅಂತ ಇದೇ ತರ ಯೋಚನೆಗಳನ್ನ ನಾವು ಮಾಡ್ಕೋಬಹುದು. ಅಂತಂದ್ರೆ ನಾವು ಡೈಲಿ ಈ ತರ ಇರ್ಬೇಕು ನಾಳೆಯಿಂದ, ಸೊ ಅದನ್ನೆಲ್ಲ ನೆನಪಲ್ಲಿ ಇಟ್ಕೋಬೇಕು. ನಾವು ಬ್ಯಾಡ್ ಥಿಂಗ್ಸ್ ನ ಬಿಟ್ಬಿಡ್ಬೇಕು, ಗುಡ್ ಆಗಿ ಯೋಚನೆ ಮಾಡ್ಬೇಕು. ಅಂದ್ರೆ ಒಂದ್ ಸ್ವಲ್ಪ ಕೆಟ್ಟ ಯೋಚನೆಗಳನ್ನ ಬಿಟ್ಟು ಯಾವ ತರ ನಾವು ಒಳ್ಳೆ ರೀತಿಯಾಗಿ ಫೋಕಸ್ ನ ಮಾಡ್ಬೋದು, ಯಾವ ತರ ನೆನಪಲ್ಲಿ ಇಟ್ಕೋಬಹುದು. ಸೊ ಆ ತರನು ಕೂಡ ಸಿಕ್ಕಾಪಟ್ಟೆ ಯೋಚನೆಗಳು ಈ ವಿಷಯದಲ್ಲಿ ಬರುತ್ತೆ. ಸೊ ಇಷ್ಟೇನೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ನನಗ್ ಗೊತ್ತಿರೋ ಅಷ್ಟು ಇನ್ಫಾರ್ಮೇಶನ್ ಶೇರ್ ಮಾಡಿದ್ದೀನಿ. ಇದ್ರ ಏನಾದ್ರು ತಪ್ಪಿದ್ರೆ ಐ ಆಮ್ ಸೋ ಸಾರಿ. ಸೊ ತಪ್ಪಿದ್ರೆ ನಿಮ್ಗೆ ಏನಾದ್ರು ಎಕ್ಸ್ಟ್ರಾ ಗೊತ್ತಿದ್ರೆ ಪ್ಲೀಸ್ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ, ಓಕೆನಾ. ಸೊ ಹಾಗೇನೆ ಅಷ್ಟೇ. ಸೊ ಟೇಕ್ ಕೇರ್, ಬೈ ಬೈ, ಲವ್ ಯು.